ಸ್ಥಳ ಮಹಜರು ವೇಳೆ ಸಂಗ್ರಹ ಮಾಡಿದಂಥ ಸಾಕ್ಷ್ಯಗಳನ್ನು ಇಲ್ಲಿ ಹೇಳ್ತಾರೆ. ಪಟ್ಟಣಗೆರೆ ಶೆಡ್ನ ಸುತ್ತಮುತ್ತ ಇದ್ದಂಥ CCTVಗಳು ಕಥೆಗಳು ಹೇಳ್ತಾ ಇದೆ. ಇಲ್ಲಿ ಪಟ್ಟಣಗೆರೆ ಶೆಡ್ ಬಳಿ ಇದ್ದಂಥ ಮೊಬೈಲ್ ಲೊಕೇಶನ್, ಎಸ್ ಇಂತಿಂಥವ್ರು ಇಂಥ ಕಡೆ ಇಂಥ ದಿನ ಇದ್ದರು. ಪಟ್ಟಣಗೆರೆ ಶೆಡ್ಗೆ ದರ್ಶನ್ ತೆರಳಿದ್ದರ ಬಗ್ಗೆ ಕೂಡ ನಿಮಗೆ CCTV ಸಾಕ್ಷ್ಯಗಳು ಒಂದು ಕಡೆ ಸಿಗ್ತವೆ. ತಹಶೀಲ್ದಾರ್ ತೆರಳಿ ಇದೇ ವಿಚಾರಕ್ಕೆ ಪಂಚನಾಮೆಯನ್ನು ಮಾಡಿ ಸಾಕ್ಷ್ಯವನ್ನು ಸಂಗ್ರಹ ಮಾಡಿರ್ತಾರೆ. ಇಲ್ಲಿ ಆರೋಪಿಗಳ ಮೊಬೈಲ್ನಲ್ಲಿದ್ದಂಥ ಫೋಟೋಗಳನ್ನು ವಶಪಡಿಸಿಕೊಂಡಿದ್ದಾರೆ. ಕೆಲವು ಡಿಲೀಟ್ ಮಾಡಿದ್ರು, ಮೊಬೈಲ್ ಬಿಸಾಕ್ಬಿಟ್ಟಿದ್ರು. ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಕೂಡ ಇವರಲ್ಲಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ವೈಜ್ಞಾನಿಕ ಸೈಂಟಿಫಿಕ್ ಎವಿಡೆನ್ಸ್ಗಳು, ಟೆಕ್ನಿಕಲ್ ಎವಿಡೆನ್ಸ್ಗಳನ್ನು ಇಲ್ಲಿ ಕಲೆ ಹಾಕ್ಕೊಂಡಿದ್ದಾರೆ. ದರ್ಶನ್ ಎಷ್ಟೊತ್ತಿಗೆ ಹೋಗಿದ್ದು, ಪವಿತ್ರಗೌಡ ಎಷ್ಟೊತ್ತಿಗೆ ಹೋಗಿದ್ದು, CCTVಗಳು ಕತೆ ಹೇಳ್ತಾ ಇದೆ. ತಹಶೀಲ್ದಾರೇ ಬಂದಿದ್ದರು, ಬೇರೆ ಯಾರನ್ನೋ ಕರ್ಕೊಂಡು ಬಂದು ಪಂಚನಾಮೆ ಮಾಡಲ್ಲ. ತಹಶೀಲ್ದಾರ್ ನಿಲ್ಲಿಸಿರ್ತಾರಲ್ಲಿ, ಇದೇನಾಯ್ತು ಹೇಳಿ ಸ್ವಾಮಿ, ಇದೇನು ಕಥೆ ಅಂತ ಹೇಳಿ ಅವರ ಸಮಕ್ಷಮದಲ್ಲಿ ಅವರು ಒಪ್ಪುವಂತೆ, ಅವರು ನೋಡುವಂತೆ, ಏನೇನು ಕಣ್ಣಾರೆ ಕಂಡ್ರೋ ಎಲ್ಲ ನಮೂದಾಗುತ್ತೆ. ಎಸ್, ನಾನು ನೋಡದೇ ಇದ್ದ ಅಂತ ಅವರು ಕೂಡ ಬರೀತಾರೆ, ಸೈನ್ ಮಾಡ್ತಾರಲ್ಲಿ. CCTVಯಲ್ಲಿ ದರ್ಶನ್ ಮತ್ತು ಗ್ಯಾಂಗ್ ಬಂದಂತಹ ವಾಹನದ ದೃಶ್ಯ ಕೂಡ ಇಲ್ಲಿ ಒಂದು ಕಡೆ ಕ್ಯಾಪ್ಚರ್ ಆಗಿದೆ. ಸೊ ಇಷ್ಟೆಲ್ಲ ವಿಚಾರಗಳಿದ್ದಾಗ ಏನನ್ಸುತ್ತೆ ಹೇಳಿ? ಅದೇ ಒಂದು ಮಾತಿದೆಯಲ್ಲ, ಅದೃಷ್ಟ ದೇವಲೋಕ ಆಳ್ತಾ ಇದ್ದರೆ ಬುದ್ಧಿ ಕತ್ತೆ ಮೇಯಿಸ್ತಾ ಇತ್ತು ಅಂತ. ಅದೃಷ್ಟ ದೇವಲೋಕವನ್ನೇ ರೂಲ್ ಮಾಡ್ತಾ ಇರುತ್ತಂತೆ, ಬುದ್ಧಿ ಏನು ಮಾಡ್ತಿರುತ್ತೆ ಹೇಳಿ? ಕತ್ತೆ ಮೇಯಿಸ್ತಾ ಇರುತ್ತೆ ಅಂತ. ಬುದ್ಧಿ ಕತ್ತೆ ಮೇಯಿಸಬೇಕಾದ್ರೆ ಆಗುವಂಥ ಘಟನೆಗಳಿದು. ಏನು ಕಡಿಮೆ ಇತ್ತು ಈ ಗ್ಯಾಂಗ್ಗೆ? ಏನು ಕಡಿಮೆ ಇತ್ತು? ಒಬ್ಬ ರೆಸ್ಟೋರೆಂಟ್ ನಡೆಸ್ತಾನೊಬ್ಬ, ಒಬ್ಬ ಸಾಫ್ಟ್ವೇರಲ್ಲೇನೋ ಕೆಲಸ ಮಾಡ್ಕೊಂಡಿದ್ದವನು, ಒಬ್ಬ ಬಿಸ್ನೆಸ್ ಪರ್ಸನ್ನು. ಪವಿತ್ರಗೌಡ ಅದೇನೋ ಫ್ಯಾಷನ್ದೇನೋ ಒಂದು ಬಟ್ಟೆಗಳದ್ದೇನೋ ಒಂದು ಸಂಸ್ಥೆ ಮಾಡ್ಕೊಂಡಿದ್ರು ಅವರು, ಒಳ್ಳೆ ಬಿಸ್ನೆಸ್ ಮಾಡಿಕೊಂಡು ಫ್ಯಾಷನ್ ಡಿಸೈನಿಂಗು ಅದು ಇದು ಅಂತ. ದರ್ಶನ್ಗೆ ಡೆವಿಲ್ ಸಿನಿಮಾ ಸಿಕ್ಕಿತ್ತು. ಸಿನಿಮಾಗೆ 5 ಕೋಟಿಯೋ 10 ಕೋಟಿಯೋ 15 ಕೋಟಿನೋ ಇರಬೇಕು ಒಂದು ಸಿನಿಮಾ ಸಂಭಾವನೆ. ಮನೆ ಇತ್ತು, ಮಗ ಇದ್ದ, ಪತ್ನಿ ಇದ್ದರು, ಕಣ್ಣಿಗೆ ಬೇಕಾದ ಕಾರುಗಳು ಇವರೇ ಹೇಳ್ಕೊಂಡಿದ್ರಲ್ಲ ಎಲ್ಲ, ಅಂಥ ಕಾರ್ ಇಟ್ಟಿದ್ದೀನಿ ಇಂಥ ಕಾರ್ ಇಟ್ಟಿದ್ದೀನಿ ಅಂತ ಹೇಳಿ. ಏನಿರಲಿಲ್ಲ ಹೇಳಿ, ವಾಟ್ ನಾಟ್. ಇಡೀ ಗ್ಯಾಂಗ್ಗೆ ಸೇರಿಸಿ ಹೇಳ್ತಾ ಇದ್ದೀನಿ. ಯಾರೋ ಒಂದು 4-5 ಜನ ಬಿಟ್ಟುಬಿಟ್ರೆ ಇಡೀ ಗ್ಯಾಂಗು ವೆಲ್ ಆಫ್. ಜೀವನ ಚೆನ್ನಾಗಿತ್ತು, ತುಂಬ ಚೆನ್ನಾಗಿತ್ತು ಜೀವನ. ಪಾರ್ಟಿಗಳಾಗ್ತಾ ಇತ್ತು, ಊಟ ಆಗ್ತಾ ಇತ್ತು, ಪ್ರವಾಸಗಳಾಗ್ತಾ ಇದ್ವು, ಒಳ್ಳೆ ಹೆಸರಿತ್ತು. ದರ್ಶನದಲ್ಲಿ ಹೋದ್ರೇ ಒಂದು ಹವಾ, ಮುಂದೆ ಹೋದರೂ ಹವಾನೆ, ಹಿಂದೆ ಬಂದರೂ ಹವಾನೆ, ಶೂಟಿಂಗ್ ಸೆಟ್ಗೆ ಹೋದರೂ ಹವಾನೆ, ಎಲ್ಲಿದ್ದರೂ ಹವಾನೆ. ಕ್ಷಣ ಮಾತ್ರದಲ್ಲಿ ಜಗತ್ತಿನ ಯಾವ ಮೂಲೆಯ ಊಟ ಬೇಕು ಅಂದರೂ ಟೇಬಲ್ ಮೇಲೆ ಅರ್ಧ ಗಂಟೆಗೆ ಮುಂಚೆ ಬಂದು ಬೀಳುತ್ತದು. ಯಾವ ರಾಜನಿಗಿತ್ತು ಈ ಅನುಕೂಲ? ಯಾವ ರಾಜ, ಯಾವ ಚಕ್ರವರ್ತಿಗೆ ಈ ಅನುಕೂಲ ಇತ್ತು ಹೇಳಿ ನೋಡೋಣ? ಜಗತ್ತಿನ ಯಾವುದೇ ಮೂಲೆಯ ಆಹಾರ ನಾನು ತಿನ್ನಬೇಕು ಅಂದ್ಕೊಂಡ್ರೆ ಅರ್ಧ ಗಂಟೆಯಲ್ಲಿ ಆ ಆಹಾರ ಟೇಬಲ್ ಮೇಲೆ ಇರುತ್ತೆ. ವಾಟ್ ಮೋರ್ ಯು ವಾಂಟ್? ಇನ್ನೇನು ಬೇಕು ನಿಮಗೆ ಜಗತ್ತಲ್ಲಿ? ಕಣ್ಣಿಗೆ ಬೇಕಾದ ಕೋಟಿ ಕೋಟಿ ಬೆಲೆ ಬಾಳುವ ಕಾರುಗಳಿರ್ತವೆ ಮನೆ ಮುಂದೆ. ಎಲ್ಲಿಗೆ ನಿನ್ನ ಮನಸ್ಸಿಗೆ ಬಂದ ದಿಕ್ಕಿನಲ್ಲಿ, ಮನಸ್ಸಿಗೆ ಬಂದು ತೋಚಿದಂಥ ದಾರಿಯಲ್ಲಿ ನೀನು ಹೋಗಬಹುದು. ಫ್ಲೈಟ್ ಹತ್ತಬಹುದು. ಇಲ್ಲಿ ಯಾಕೋ ಊಟ ಮಾಡೋಕ್ಕೆ ಮನಸ್ಸಾಗ್ತಾ ಇಲ್ಲ, ಅಮೇರಿಕಲ್ಲಿ ಊಟ ಮಾಡೋಣವಾ, ನಡೀರಿ ನಾಳೆ ಮಧ್ಯಾಹ್ನ ಅಲ್ಲೇ ಊಟ ಮಾಡೋಣ, ಫ್ರಾನ್ಸ್ಗೆ ಹೋಗೋಣ, ಸ್ವಿಟ್ಜರ್ಲ್ಯಾಂಡ್ಗೆ ಹೋಗೋಣ, ಪರ್ವತದ ಹತ್ರಕ್ಕೆ ಹೋಗೋಣ, ನದಿ ತೀರದಲ್ಲಿ ಊಟ ಮಾಡೋಣ, ಎಲ್ಲ ಬೇಡ ಫಾರ್ಮ್ ಹೌಸ್ಗೆ ಹೋಗೋಣ. ಎಲ್ಲ ಇದ್ದು ಈ ಥರದೊಂದು ವಿಚಾರಗಳಿರ್ತಾವಲ್ಲ, ಅದನ್ನೇ ಹೇಳೋದು ಅದೃಷ್ಟ ದೇವಲೋಕವನ್ನು ಆಳ್ತಾ ಇದ್ದರೆ ಬುದ್ಧಿ ಕತ್ತೆ ಮೇಯಿಸ್ತಾ ಇರುತ್ತೆ ಅಂತ. ಬುದ್ಧಿ ಕತ್ತೆ ಮೇಯಿಸಬೇಕಾದ್ರೆ ಮಾತ್ರ ಇಂತಹ ದುರ್ಘಟನೆಗಳಾಗಕ್ಕೆ ಸಾಧ್ಯ. ಎಲ್ಲವೂ ಇದ್ದು ನನಗಿನ್ನೇನೋ ಒಂದು ಗ್ರಾಚಾರ ನಾನೇ ಕೆಣಕಿ ಹುಡ್ಕೊಳ್ತೀನಿ ಅಂತ ಹೇಳಿದ್ರೆ, ಇದು ಒಂದು ಮೆಸೇಜಲ್ಲಿ ಪೊಲೀಸರಿಗೆ ಒಂದು ಕಾಲ್ನಲ್ಲಿ ಮುಗಿದಾದಂಥ ಕೆಲಸವನ್ನು ಇವರೇ ತೊಗೊಂಬಿಟ್ರು. ಇವ್ರದೇ ಲಾಠಿ, ಇವ್ರದೇ ರಿಪೀಸು, ಇವ್ರದೇ ಲಾರಿ, ಇವ್ರದೇ ಶೆಡ್ಡು, ಇವ್ರದೇ ಟಾರ್ಚರು, ಇವ್ರದೇ ಪನಿಷ್ಮೆಂಟು. ಈಗ ನನಗೊಂದು TV ಕೊಡಿ, ನನ್ನ ಮಗನ ಹತ್ರ ಮಾತಾಡಿಸಿ, ನನಗೆ ಬೆಳಗಾವಿ ಜೈಲಲ್ಲಿ ತುಂಬ ಚಳಿ, ನನಗಿಲ್ಲಿ ಕಾಫಿ ಕುಡ್ದೆ ಅಷ್ಟೇ, ಸಿಗರೇಟ್ ಕುಡ್ದೆ ಅಷ್ಟೇ, ಈಗ ಒಂದು ಫೋನ್ಲ ಅವಕಾಶ ಮಾಡಿಕೊಟ್ಟಿದ್ದೀರಾ, ಯಾವುದೋ ವಿಡಿಯೋ ಕಾಲ್ ಮಾಡಿಬಿಟ್ಟೆ. ವೈ? ಎಂಟೈರ್ ಫ್ಯಾಮಿಲಿಗೆ ಸಮಸ್ಯೆ ಅಲ್ವೇನ್ರಿ? ನಾಟ್ ಓನ್ಲಿ ದರ್ಶನ್, ಯಾವ್ಯಾವ ಆರೋಪಿಗಳಿದ್ದಾರೋ ಇವ್ರಿಗೇನು ಜೈಲು ಒಳಗಡೆ ಇದ್ದಾರಷ್ಟೇ. ಆಚೆ ಜನ ಆ ಒಂದು ಅನುಭವಿಸ್ತಾ ಇರ್ತಾರಲ್ಲ, ಓ ನಿಮ್ಮ ಮಗ ಅಂತೆ, ಅವನೇನಾ, ಏನು A7 A8 ಅವನು, ಓ ಅವನಾ, ನನಗೆ ಅವತ್ತೇ ಅನಿಸಿತ್ತು, ನನಗೆ ಅವತ್ತೇ ಅನ್ಕೋತಾ ಇದ್ದೆ, ಏನು ಮೆರಿತಾ ಇದ್ದ. ಈ ಥರದ ಮೂದಲಿಕೆಗಳಿದೆಯಲ್ರಿ ಮನೆಗಳವ್ರಿಗೆ, ಹೆಂಡ್ತಿಗೋ, ತಮ್ಮನಿಗೋ, ಅಮ್ಮನಿಗೋ, ಅಪ್ಪನಿಗೋ, ಮಗನಿಗೋ, ಯಾರಿಗೆ ಬೇಕ್ರಿ ಇದು? ಸ್ಕೂಲಲ್ಲಿ ಮಕ್ಕಳು ಹೋಗ್ತಾರಲ್ಲ, ಅವ್ರನ್ನೇ ಸುಮ್ಮನೆ ಬಿಡ್ತಾರೆ ಅಂದ್ಕೊಂಡಿದ್ದೀರಾ ಸಹಪಾಠಿಗಳು? ಇಲ್ಲ, ಕಾಲು ಕೆರೆದು ಮಾಡ್ಕೊಳ್ಳೋ ಕೆಲಸಗಳು ತಾನೇ ಇವೆಲ್ಲವೂ ಕೂಡ.